ದೇಗುಲದಂತಿದ್ದ ಮನೆಯಿಂದ 50ಕ್ಕೂ ಹೆಚ್ಚು ಲೋಹದ ಮೂರ್ತಿಗಳು ಕಳ್ಳತನವಾಗಿದೆ. ಮನೆಯವರು ಮಲಗಿದ್ದಾಗಲೇ ಭಾರೀ ಪ್ರಮಾಣದ ಕಳ್ಳತನ ನಡೆದಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಕೆಲವು ಭಕ್ತರ ಪಾಲಿಗೆ ದೇಗುಲದಂತಿದ್ದ ಮನೆಯೊಂದರಲ್ಲಿ ಮನೆಯವರು ಮಲಗಿರುವಾಗಲೇ ಲೋಹದ ಹಲವು ಮೂರ್ತಿಗಳು ಕಳ್ಳತನವಾದ ಘಟನೆ ಹಿಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಂಗಳಬೈಲು ವ್ಯಾಪ್ತಿಯಲ್ಲಿ ನಡೆದಿದೆ. ಮನೆಯೊಡತಿಗೆ ಆಗಾಗ ದೈವ ಮೈಮೇಲೆ ಬಂದಂತಾಗಿ ನೀಡಿದ ಕೆಲವು ಸ್ಥಳಗಳ ಕುರುಹುಗಳ ಆಧಾರದ ಮೇಲೆ ಅಕ್ಕಪಕ್ಕದ ಹಳ್ಳ, ತೋಟ, ಗದ್ದೆಗಳ ಅಂಚಿಗೆ ಹೋಗಿ ಶೋಧಿಸಲಾಗಿ ಬೇರೆ ಬೇರೆ ದೇವರ ಲೋಹದ ಮೂರ್ತಿಗಳು ದೊರೆತಿದ್ದವು ಎನ್ನಲಾಗುತ್ತಿದೆ. ಒಂದೇ ಸೂರಿನಡಿ ಎಲ್ಲವೂ ಲಭ್ಯ ಎನ್ನುವಂತೆ ಹಲವು ದೇವತೆಗಳ ಮೂರ್ತಿಗಳನ್ನ ಇವರು ಓರಣವಾಗಿ ಮಂಟಪಗಳಲ್ಲಿ ಮತ್ತಿತರೆಡೆ ಜೋಡಿಸಿಟ್ಟು ನೋಡುಗರ ಕಣ್ಮನ ಸೆಳೆಯುವಂತೆ ಮಾಡಿದ್ದರಲ್ಲದೆ ಇಲ್ಲಿ ನಿತ್ಯ ಪೂಜೆ ಸಹಿತ ನಾನಾ ರೀತಿಯ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಾರಂಭಿಸಿತ್ತು. ದಿನದಿಂದ ದಿನಕ್ಕೆ ಒಬ್ಬರಿಂದ ಒಬ್ಬರಿಗೆ ಇಲ್ಲಿ ಆಚಾರ ವಿಚಾರಗಳು ಹೊರಗಿನ ಜನರಿಗೂ ಮುಟ್ಟುವಂತಾಗಿ ಕಳೆದ 6-7 ವರ್ಷಗಳಿಂದ ಈ ಸ್ಥಳ ಹಲವು ಭಕ್ತರ ಪಾಲಿಗೆ ಪವಿತ್ರ ಹಾಗೂ ಶ್ರದ್ಧಾಭಕ್ತಿಯ ಕೇಂದ್ರವಾಗಿ ರೂಪುಗೊಳ್ಳುವಂತಾಗಿತ್ತು. ಈ ನಡುವೆ ನಾಗರ ಪಂಚಮಿ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಮತ್ತಿತರ ಬೇರೆ ಬೇರೆ ಹಬ್ಬ ವಿಶೇಷ ಸಂದರ್ಭಗಳಲ್ಲಿಯೇ ಸಂಬಂಧಿಸಿದ ಆಯಾ ದೇವತಾ ವಿಗ್ರಹಗಳು ಇಲ್ಲವೇ ಲೋಹದ ಮೂರ್ತಿಗಳು ಈ ಮನೆಯ ಅಕ್ಕಪಕ್ಕದ ಸ್ಥಳಗಳಲ್ಲಿಯೇ ರಾತ್ರಿ ಬೆಳಗಾಗುವುದರೊಳಗೆ ಪತ್ತೆಯಾಗುವ ಮೂಲಕ ಹಲವರು ಇದೊಂದು ಮಾಯೆ, ಪವಾಡ ಎನ್ನುವಷ್ಟರ ಮಟ್ಟಿಗೆ ಬೆರಗುಗಣ್ಣಿನಿಂದ ನೋಡುವಂತಾಗಿತ್ತು. ಕುಟುಂಬಸ್ಥರು ಮತ್ತು ದೇಗುಲದ ಸಹಾಯಕ್ಕಿದ್ದವರು ಸೇರಿದಂತೆ ಎಲ್ಲರೂ ರವಿವಾರ ರಾತ್ರಿ ಮಲಗಿದ್ದಾಗ ಬೆಳಗಿನ ಸುಮಾರು 2ರಿಂದ 3 ಗಂಟೆ ಒಳಗಿನ ಸಮಯದಲ್ಲಿ ಈ ಕಳ್ಳತನ ಕೃತ್ಯ ನಡೆದಿದೆ ಎನ್ನಲಾಗುತ್ತಿದ್ದು, ಇದು ಇದೀಗ ನಾನಾ ರೀತಿಯ ಚರ್ಚೆಗೆ ಕಾರಣವಾಗಿದೆ. ರಾತ್ರಿ ಅದೆಲ್ಲಿಂದಲೂ ಬಂದ ಕಳ್ಳರು ಒಳನುಗ್ಗಿ ಅಲ್ಲಿದ್ದ ಸಣ್ಣ ಹಾಗೂ ದೊಡ್ಡದವುಗಳು ಸೇರಿ ಒಟ್ಟು ಸುಮಾರು 100ಕ್ಕೂ ಹೆಚ್ಚು ಮೂರ್ತಿಗಳಲ್ಲಿ ಕೆಲವನ್ನ ಅಲ್ಲಿಯೇ ಬಿಟ್ಟು ಸುಮಾರು ಅರ್ಧದಷ್ಟು ಅಂದರೆ 50ಕ್ಕೂ ಹೆಚ್ಚು ಲೋಹದ ಮೂರ್ತಿಗಳನ್ನ ಕದ್ದೊಯ್ದಿದ್ದಾರೆ ಎನ್ನಲಾಗುತ್ತಿದೆ. ಈ ವೇಳೆ ಮನೆಯ ಪಕ್ಕದ ತೋಟ ಹಾಗೂ ಹಳ್ಳದ ತೊರೆ ದಾಟಿ ಕಳ್ಳರು ಹೋಗುವಾಗ ರಾತ್ರಿ ಎಚ್ಚರಗೊಂಡ ಪಕ್ಕದ ಮನೆಯವರು ಟಾರ್ಚ್ ಲೈಟ್ ಹಿಡಿದು ಅಡಿಕೆ ಕಳ್ಳರು ಯಾರೋ ಬಂದಿರಬಹುದು ಎಂದು ಮುಂದೆ ಹೋದಾಗ ಕಳ್ಳರು ಓಡಿ ಪರಾರಿಯಾದರು ಎನ್ನಲಾಗುತ್ತಿದೆ. ಸ್ಥಳೀಯರ ಕೈಗೆ ಸಿಗದಂತೆ ಓಡಿ ಬಚಾವಾಗುವ ಗಾಬರಿಯಲ್ಲಿ ಕಳ್ಳರ ಮೂಟೆಯಲ್ಲಿದ್ದ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯ ಮೂರ್ತಿಗಳು ಪಕ್ಕದ ಮನೆಯವರ ತೋಟದಲ್ಲಿ ಜಾರಿ ಬಿದ್ದಿರುವ ಸಾಧ್ಯತೆ ಕೇಳಿ ಬಂದಿದೆ. ಅಂಕೋಲಾ ಸಿಪಿಐ ಚಂದ್ರಶೇಖರ್ ಮಠಪತಿ, ಪಿಎಸ್ಐ ಜಯಶ್ರೀ ಪ್ರಭಾಕರ್ ಮತ್ತು ಸಿಬ್ಬಂದಿಗಳ ತಂಡ ಸ್ಥಳದಲ್ಲೇ ಬೀಡು ಬಿಟ್ಟು ಸುತ್ತಮುತ್ತಲಿನ ಸ್ಥಳಕ್ಕೆ ಭೇಟಿ ನೀಡಿ ಬಹುಹೊತ್ತು ಪರಿಶೀಲಿಸಿ ಸಂಬಂಧಿತ ಕುಟುಂಬ ವರ್ಗ ಹಾಗೂ ಇತರರನ್ನ ವಿಚಾರಣೆ ನಡೆಸಿ ಹೆಚ್ಚಿನ ಮಾಹಿತಿ ಹಾಗೂ ಸಾಕ್ಷಿ ಕಲೆ ಹಾಕುತ್ತಿದ್ದಾರೆ. ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡ ಕರೆಸಿರುವ ಸ್ಥಳೀಯ ಠಾಣೆ ಪೊಲೀಸರು ಕಾನೂನು ಕ್ರಮ ಮುಂದುವರಿಸಿದ್ದಾರೆ. ಕಳ್ಳರು ಓಡಿ ಹೋಗುವ ಮುನ್ನ ಹಳ್ಳದ ಬಳಿ ಹಾಗೂ ರಸ್ತೆ ಕೂಡುವ ಇನ್ನೊಂದು ದೂರದ ಪ್ರದೇಶದ ಬಳಿ ಶೂ ಬಿಟ್ಟು ಓಡಿ ಹೋದಂತಿದೆ. ಒಟ್ಟಿನಲ್ಲಿ ಹುತ್ತ ಬೆಳೆಯಲಾರಂಭಿಸಿ ದೇಗುಲದಂತೆ ಮಾರ್ಪಾಟಾಗಿದ್ದ ಈ ಮನೆಯ ಈ ಹಿಂದಿನ ಹಾಗೂ ಇಂದಿನ ಕೆಲ ಘಟನೆಗಳ ಕುರಿತು ಮನೆಯವರ ನಡೆನುಡಿಗಳ ಸುತ್ತ ಹಲವು ಅನುಮಾನದ ಹುತ್ತ ಬೆಳೆಯುವಂತಾಗಿರುವುದು ವಿಪರ್ಯಾಸವೇ ಸರಿ. ಸಂಬಂಧಿತ ಇಲಾಖೆಗಳ ತನಿಖೆ ಪೂರ್ಣಗೊಂಡ ಬಳಿಕ ಈ ಕುರಿತು ಸ್ಪಷ್ಟ ಚಿತ್ರಣ ದೊರೆಯಲಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ, ಅಂಕೋಲಾ.